ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಸವಿ ಸವಿ ನೆನಪು, ಸಾವಿರ ನೆನಪು. ನಮಸ್ಕಾರ ಸ್ನೇಹಿತರೆ, ಸವಿ ಸವಿ ನೆನಪು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಕೆಲವು ಪ್ರೇಮ ಕಥೆಗಳು ಮದುವೆಯಲ್ಲಿ ಮುಗಿಯುವುದಿಲ್ಲ. ಕೆಲವು ಕಥೆಗಳು ಒಂದು ಪತ್ರದಲ್ಲಿ ಜೀವಂತವಾಗಿರುತ್ತವೆ. ಇಂದು ನಾನು ಹೇಳಲಿರುವ ಕತೆ ಅಂತಹ ಒಂದು ಹೃದಯಸ್ಪರ್ಶಿ ಕತೆ. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ ಮತ್ತು ಇಂತಹ ಇನ್ನಷ್ಟು ಕನ್ನಡ ಕಥೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗಾದರೆ ಸಮಯ ವ್ಯರ್ಥ ಮಾಡದೆ ಇಂದಿನ ಕಥೆಯನ್ನು ಆರಂಭಿಸೋಣ. ಮೈಸೂರಿನಲ್ಲಿ ವಾಸಿಸುತ್ತಿದ್ದ ರಾಹುಲ್ ಮತ್ತು ಕಾವ್ಯ ಒಂದೇ ಕಾಲೇಜಿನಲ್ಲಿ ಓದುತ್ತಿದ್ದರು. ಮೊದಲಿಗೆ ಸ್ನೇಹಿತರಾಗಿದ್ದ ಅವರು ದಿನಗಳು ಕಳೆದಂತೆ ಒಬ್ಬರನ್ನೊಬ್ಬರು ಪ್ರೀತಿಸಲು ಆರಂಭಿಸಿದರು. ರಾಹುಲ್ ತುಂಬ ಸರಳ ಹುಡುಗ. ಕಾವ್ಯ ಯಾವಾಗಲೂ ಅವನಿಗೆ ಧೈರ್ಯ ತುಂಬುತ್ತಿದ್ದಳು. ಪ್ರತಿದಿನ ಕಾಲೇಜು ಮುಗಿದ ನಂತರ ಇಬ್ಬರು ಹಳೆಯ ಆಲದ ಮರದ ಕೆಳಗೆ ಕುಳಿತು ಭವಿಷ್ಯದ ಬಗ್ಗೆ ಮಾತನಾಡ್ತಿದ್ದರು. ಒಂದು ದಿನ ಕಾವ್ಯ ಕೇಳಿದಳು, ರಾಹುಲ್, 5 ವರ್ಷಗಳ ನಂತರ ನೀನು ಹೇಗಿರಬೇಕೆಂದು ಯೋಚಿಸಿದ್ದೀಯಾ ಅಂತ ಕೇಳಿದಳು. ರಾಹುಲ್ ನಗುತ್ತಾ ಹೇಳಿದ, ನನ್ನ ಕನಸಿನ ಜೀವನದಲ್ಲಿ ನೀನು ಇದ್ದರೆ ಸಾಕು ಎಂದ. ಕಾವ್ಯ ನಕ್ಕಳು. ಆದರೆ ಆ ನಗುವಿನ ಹಿಂದೆ ಒಂದು ನೋವೊಡಗಿತ್ತು. ಕೆಲ ದಿನಗಳ ನಂತರ ಕಾವ್ಯ ತಂದೆಗೆ ಬೇರೆ ಊರಿಗೆ ವರ್ಗಾವಣೆಯಾಯಿತು. ಹೊರಡುವ ದಿನ ಕಾವ್ಯ ಒಂದು ಬಿಳಿ ಲಕೋಟೆಯನ್ನು ರಾಹುಲ್ ಕೈಗೆ ಕೊಟ್ಟಳು. ಇದನ್ನು ಈಗ ಓದಬೇಡ, ನಾನು ಹೇಳುವ ದಿನ ಮಾತ್ರ ಓದು ಎಂದಳು. ರಾಹುಲ್ ಆ ಮಾತಿಗೆ ಒಪ್ಪಿಕೊಂಡ. ಮೊದಲ ಕೆಲವು ತಿಂಗಳುಗಳು ಇಬ್ಬರು ಮಾತನಾಡುತ್ತಿದ್ದರು. ನಂತರ ಕರೆಗಳು ಕಡಿಮೆಯಾದವು. ಒಂದು ದಿನ ಕಾವ್ಯನ ಫೋನು ಸಂಪೂರ್ಣ ಸ್ವಿಚ್ ಆಫ್ ಆಗಿತ್ತು. ರಾಹುಲ್ ಅನೇಕ ಬಾರಿ ಹುಡುಕಿದ, ಆದರೆ ಕಾವ್ಯನ ಬಗ್ಗೆ ಯಾವುದೇ ಮಾಹಿತಿ ಸಿಗಲಿಲ್ಲ. ವರ್ಷಗಳು ಕಳೆದವು. ಒಂದು ಸಂಜೆ ಕಾವ್ಯನ ಹಳೆಯ ಸ್ನೇಹಿತೆ ರಾಹುಲ್ನನ್ನು ಭೇಟಿಯಾಗಿ ನಿಧಾನವಾಗಿ ಹೇಳಿದಳು, ಕಾವ್ಯ ಈಗ ನಮ್ಮ ಜೊತೆ ಇಲ್ಲ ಎಂದಳು. ಆ ಮಾತು ಕೇಳಿದ ಕ್ಷಣ ರಾಹುಲ್ನ ಕಣ್ಣುಗಳು ನೀರಿನಿಂದ ತುಂಬಿದವು. ಆ ರಾತ್ರಿ ಅವನಿಗೆ ಕಾವ್ಯ ಕೊಟ್ಟ ಪತ್ರ ನೆನಪಾಯಿತು. ಅವನು ನಡುಗುವ ಕೈಗಳಿಂದ ಲಕೋಟಿ ತೆರೆದ. ಅದರೊಳಗೆ ಹೀಗೆ ಬರೆದಿತ್ತು, ರಾಹುಲ್, ನೀನು ಈ ಪತ್ರ ಓದುತ್ತಿದ್ದರೆ ನಾನು ನಿನ್ನಿಂದ ತುಂಬ ದೂರ ಹೋಗಿರ್ಬೋದು. ನನ್ನ ಬಗ್ಗೆ ಅಳಬೇಡ, ನಿನ್ನ ಕನಸುಗಳನ್ನು ನಿಲ್ಲಿಸಬೇಡ. ನೀನು ಯಶಸ್ವಿಯಾದ ದಿನ ನಾನು ಎಲ್ಲಿದ್ದರೂ ಸಂತೋಷಪಡುತ್ತೇನೆ. ನಿನ್ನ ಜೀವನದಲ್ಲಿ ಯಾವಾಗಲಾದರೂ ಮತ್ತೊಮ್ಮೆ ಸಂತೋಷ ಬಂದರೆ ಅದನ್ನು ದೂರ ತಳ್ಳಬೇಡ. ನನ್ನ ಪ್ರೀತಿ ನಿನ್ನನ್ನು ದುರ್ಬಲನಾಗಿಸಲು ಅಲ್ಲ, ಬಲವಾಗಿಸಲು. ಪತ್ರದ ಕೊನೆಯಲ್ಲಿ ಒಂದು ಸಾಲು ಇತ್ತು, ನನ್ನನ್ನು ಮರೆಯಬೇಡ, ಆದರೆ ನನ್ನ ನೆನಪಿನಲ್ಲಿ ನಿನ್ನ ಜೀವನವನ್ನು ಕಳೆದುಕೊಳ್ಳಬೇಡ ಎಂದು. ಆ ಒಂದು ಸಾಲು ರಾಹುಲ್ನ ಬದುಕನ್ನೇ ಬದಲಾಯಿಸಿತು. ಅವನು ಮತ್ತೆ ತನ್ನ ಕನಸುಗಳಿಗಾಗಿ ಶ್ರಮಿಸಲು ಆರಂಭಿಸಿದ. ಕೆಲ ವರ್ಷಗಳ ನಂತರ ಅವನು ಯಶಸ್ವಿ ವ್ಯಕ್ತಿಯಾದ. ಒಂದು ದಿನ ಮತ್ತೆ ಅದೇ ಆಲದ ಮರದ ಕೆಳಗೆ ಹೋದ. ಪತ್ರವನ್ನು ಎದೆಯ ಮೇಲೆ ಇಟ್ಟು ಆಕಾಶದ ಕಡೆ ನೋಡುತ್ತಾ ಹೇಳಿದ, ಕಾವ್ಯ, ನೀನು ಕೊಟ್ಟ ಮಾತನ್ನು ನಾನು ಉಳಿಸಿಕೊಂಡೆ. ನನ್ನ ಪ್ರತಿಯೊಂದು ಯಶಸ್ಸಿನಲ್ಲೂ ನೀನಿದ್ದೀಯಾ. ಆ ದಿನ ಗಾಳಿ ನಿಧಾನವಾಗಿ ಬೀಸುತ್ತಿತ್ತು. ರಾಹುಲ್ಗೆ ಅದು ಕಾವ್ಯನ ಕೊನೆಯ ನಗುವಿನಂತೆ ಅನಿಸಿತು. ಗೆಳೆಯರೇ, ಕೊನೆಯದಾಗಿ ಒಂದು ಮಾತು, ನಿಜವಾದ ಪ್ರೀತಿ ಎಂದರೆ ಯಾವಾಗಲೂ ಜೊತೆಯಾಗಿ ಬದುಕುವುದಲ್ಲ. ಒಬ್ಬರ ಕನಸಿಗೆ ಮತ್ತೊಬ್ಬರು ಕಾರಣವಾಗುವುದು ಪ್ರೀತಿಯೇ. ಕೆಲವರು ನಮ್ಮ ಜೊತೆ ಬದುಕುವುದಿಲ್ಲ, ಆದರೆ ಅವರ ನೆನಪುಗಳು ನಮ್ಮ ಬದುಕನ್ನು ಬೆಳಗಿಸುತ್ತವೆ. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸವಿ ಸವಿ ನೆನಪು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಮತ್ತೊಂದು ಮನಮುಟ್ಟುವ ಕನ್ನಡ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.